ವೀರಶೈವ ಲಿಂಗಾಯತ ಧರ್ಮ ಇದು ಪ್ರತ್ಯೇಕ ಅನ್ನುವಂತಹ ಲಿಂಗಾಯತ ಪ್ರತ್ಯೇಕ ಅನ್ನುವಂಥ ವಾದ ಇತ್ತೀಚೆಗೆ 10-20 ವರ್ಷಗಳಿಂದ ಹುಟ್ಕೊಂಡಿರುವಂತಹದ್ದು. ಅದಕ್ಕಿಂತಲೂ ಮೊದಲ ಈ ವಾದ ಎಲ್ಲಿಯೂ ಕೂಡ ಕೇಳಿ ಬಂದಿಲ್ಲ, ನೋಡಲಿಕ್ಕೂ ಸಿಗೋದಿಲ್ಲ. ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ಈಗ ಲಿಂಗಾಯತ ಪ್ರತ್ಯೇಕ ಅನ್ನುವಂಥ ಹೇಳುವವರ ಅನೇಕ ಶಾಲಾ ಸ್ಕೂಲುಗಳ ಸರ್ಟಿಫಿಕೇಟ್ನಲ್ಲಿ ವೀರಶೈವ ಇರುವಂಥದ್ದನ್ನು ನೋಡ್ತೀವಿ. ಮತ್ತು ವೀರಶೈವ ಲಿಂಗಾಯತ ಒಂದೇ ಅಂತ ವಾದ ಮಾಡುವಂಥವರ ಅನೇಕ ಸರ್ಟಿಫಿಕೇಟ್ಗಳಲ್ಲಿ ಲಿಂಗಾಯತ ಇರುವಂಥದ್ದನ್ನು ನೋಡ್ತೀವಿ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂದ್ರೆ ವೀರಶೈವ ಲಿಂಗಾಯತ ಅನ್ನೋದು 20 ವರ್ಷದ ಹಿಂದೆ ಇದು ಭೇದ ಬೇರೆ ಬೇರೆ ಅನ್ನುವಂಥ ಕಲ್ಪನೆಯೇ ಯಾರ ತಲೆಯಾಗೂ ಇರಲಿಲ್ಲ. ಸಾಹಿತ್ಯ, ಇತಿಹಾಸ, ಪುರಾವೆ, ಪ್ರಮಾಣ ಬೇರೆ, ಆ ವಿಚಾರನೇ ಯಾರ ತಲೆಯಲ್ಲೂ ಇರಲಿಲ್ಲ. ಆ ವಿಚಾರ ಹುಟ್ಕೊಂಡಿದ್ದೇ ಈಗ 20 ವರ್ಷದ ಹಿಂದೆ. ಅದಕ್ಕೆ ಆ ವಿಚಾರಗಳಿಗೆ ಯಾವುದೇ ರೀತಿಯಾಗಿರುವಂತಹ ಬೇಸ್ ಇಲ್ಲ. ಆ ವಿಚಾರವನ್ನು ಪ್ರತಿಪಾದನೆ ಮಾಡೋದ್ರ ಮೂಲಕ ಧರ್ಮದಲ್ಲಿ ಗೊಂದಲವನ್ನು, ಇಬ್ಬಾಗವನ್ನು ಸೃಷ್ಟಿ ಮಾಡಬಾರ್ದು ಅನ್ನುವಂಥ ಕಾರ್ಯವನ್ನು ನಾವು ಕೊಡಲಿಕ್ಕೆ ಬಯಸ್ತೀವಿ. ಜೊತೆಗೆ ಇನ್ನೊಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿರುವಂಥದ್ದು ಅಂದ್ರೆ, ಯಾವ ಬಸವಣ್ಣನವರನ್ನು ಲಿಂಗಾಯತ ಧರ್ಮದ ಸ್ಥಾಪಕರು ಅಂತ ತಿಳ್ಕೊಂಡು ಹೇಳ್ತಾ ಹೊರಟರಲ್ಲ, ಅವರ ವ್ಯಕ್ತಿತ್ವದ ಬಗ್ಗೆ, ಅವರು ಮಾಡಿರುವಂಥ ಸಮಾಜ ಸುಧಾರಣೆಯ ಬಗ್ಗೆ, ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅವರು ಮೂಡಿಸಿರುವಂಥ ಕ್ರಾಂತಿಯ ಬಗ್ಗೆ ನಾವು ಎಂದಿಗೂ ಕೂಡ ಅವರನ್ನು ಭಾಳ ಗೌರವದಿಂದ ಮತ್ತು ಬಹಳಷ್ಟು ಅಭಿನಂದನಾ ದೃಷ್ಟಿಯಿಂದ ಅವರನ್ನು ನಾವು ನೋಡ್ತೀವಿ. ಬಸವಣ್ಣವರನ್ನು ಎಂದೂ ಕೂಡ ಅವರನ್ನು ವಿರೋಧ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಆದರೆ ಆ ಬಸವಣ್ಣನವರು ತಮ್ಮ ವಚನದಲ್ಲಿ ಎಲ್ಲಿಯೂ ಕೂಡ ಲಿಂಗಾಯತ ಅನ್ನುವಂಥ ಶಬ್ದವನ್ನು ಬಳಸಿಲ್ಲ. ಅವರ ಯಾವುದೇ ವಚನಗಳನ್ನು ನೀವು ತೆಗೆದು ನೋಡ್ರಿ, ಯಾವ ವಚನದಲ್ಲಿಯೂ ಕೂಡ ಲಿಂಗಾಯತ ಅನ್ನುವಂಥ ಪದಬಳಕೆಯನ್ನು ಅವರು ಮಾಡಿಲ್ಲ. ಅಷ್ಟೇ ಅಲ್ಲ, ತಮ್ಮ ಒಂದು ವಚನದಲ್ಲಿ ನಿಜ ವೀರಶೈವ ನಾದೆ ಅನ್ನುವಂಥ ಮಾತನ್ನು ಬಸವಣ್ಣವರೇ ತಮ್ಮ ವಚನದಲ್ಲಿ ಹೇಳ್ಕೊಂಡಿದ್ದಾರೆ. ಅವರೇ ವೀರಶೈವ ನಾದೆ ಅಂತ ಹೇಳ್ಕೊಂಡಿದ್ದಾರೆ ಅಂದಮೇಲೆ ಅವರು ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಸ್ಥಾಪನೆ ಮಾಡಿದರು ಅನ್ನೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನುವಂಥದ್ದನ್ನು ಇವತ್ತು ಪ್ರತಿಯೊಬ್ಬರು ಅರ್ಥೈಸ್ಕೊಳ್ಬೇಕು.